Yeah, it's day 27 of 100 Days Python Lead Code DSA series in Kannada. Lead code question number 42. So, trapping the rainwater. So, lead code difficulties levels anta bandre. So, easy, medium and hard questions. Ali idu hard question. So, FANG levels bitti like Google's and Goldman Sachs alla ಈ question ಕೇಳಿದ್ದಾರೆ. ಸೊ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಕೋಡಿಂಗ್ ಈಸಿಯಾಗಿ ಬರಿಬಹುದು. ಫಸ್ಟ್ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ನಿಮ್ಗೆಲ್ಲಾ ಕಂಡೀಷನ್ಸ್ ಗೊತ್ತಾದ್ರೆ ಲೈಕ್ ಇಂಟ್ಯೂಷನ್ ಅಲ್ಲಿ ಯಾವ್ಯಾವ ಕಂಡೀಷನ್ಸ್ ಎಡ್ಜ್ ಕೇಸಸ್ ಎಲ್ಲ ಗೊತ್ತಾದ್ರೆ ಕೋಡಿಂಗ್ ಈಸಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಬಹುದು. ಸೊ ಲೆಟ್ ಸಿ ದ ಟಾಪಿಕ್ how it's going to work. Given a non-negative integers representing an elevation map where the width of each bar is 1. So each bar width that is width will be 1 ಅಂತ ಕೊಟ್ಟಿದ್ದಾರೆ ಈ ಡಯಾಗ್ರಾಮ್ ಅಲ್ಲಿ. ನಾವು ಕಂಪ್ಯೂಟ್ ಹೌ ಮಚ್ ವಾಟರ್ ಇಟ್ ಕ್ಯಾನ್ ಬಿ ಟ್ರಾಪ್ ಆಫ್ಟರ್ ರೈನಿಂಗ್. ಸೊ ಬೇಸಿಕಲಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆಯಲ್ಲ 1 2 3 4 5 6. ಸೊ ಔಟ್ಪುಟ್ ವುಡ್ ಬಿ 6. ಸೊ ಎಷ್ಟು ವಾಟರ್ನ ಫಿಲ್ ಮಾಡ್ಬೋದು, ಸೊ ಎಷ್ಟು ವಾಟರ್ನ ಟ್ರ್ಯಾಪ್ ಮಾಡಿ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಇದೆ ಈ ವಿಡ್ತ್ ಬಾರ್ಗೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬೈ ಕ್ಯಾಲ್ಕುಲೇಟಿಂಗ್ ದಿಸ್ ವ್ಯಾಲ್ಯೂ ಇಟ್ಸ್ ವೆರಿ ಡಿಫಿಕಲ್ಟ್ ಅಂಡ್ ವೆರಿ ಅನಲೈಸಿಂಗ್. ಸೊ ಇದೊಂಥರ ಸ್ಟುಪಿಡ್ ಕ್ವೆಶನ್ ಅಂತ ಹೇಳ್ಬೋದು. Yeah, let's solve the stupid question. Let's understand the visualization behind this problem. ಹೇಗೆ ವರ್ಕ್ ಆಗುತ್ತೆ, ಇಂಟ್ಯೂಷನ್ ಹೇಗೆ ವರ್ಕ್ ಆಗುತ್ತೆ, ಲಾಜಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಯಾ the same pictorial representation I mentioned here. So ಅವರು ಏನಂತ ಮೆನ್ಷನ್ ಮಾಡಿದ್ದಾರೆ, ಬಾರ್ ರೆಪ್ರೆಸೆಂಟೇಷನ್ ದಟ್ ಈಸ್, ಸೊ ಬಾರ್ ರೆಪ್ರೆಸೆಂಟೇಷನ್ ದಟ್ ಈಸ್ ವಿಡ್ತ್ 1 ಇದೆ ಅಂತ ಹೇಳಿದ್ದಾರೆ. ಸೊ ಇದು ನಾನು ಡೈರೆಕ್ಟ್ 2 ಪಾಯಿಂಟರ್ ಅಪ್ರೋಚ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಆಪ್ಟಿಮಲ್ ಸೊಲ್ಯೂಷನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಆಪ್ಟಿಮಲ್ ಸೊಲ್ಯೂಷನ್ ಇದು ಹಾರ್ಡ್ ಕ್ವೆಶನ್, ಲೀಡ್ ಕೋಡ್ ಕ್ವೆಶನ್ ಅಲ್ಲಿ ಡಿಫಿಕಲ್ಟೀಸ್ ಅಂತ ಬಂದ್ರೆ ಹಾರ್ಡ್ ಕ್ವೆಶನ್. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ನಾನು ಔಟ್ಪುಟ್ ಏನಿಲ್ಲ, ಲೈಕ್ ದಿಸ್ ಬಾಕ್ಸಸ್ 1, ಇದೊಂದು ಬಾಕ್ಸು, 2 3 4 5 6. ಸೊ ಈ 6 ಬಾಕ್ಸ್ ನ ಔಟ್ಪುಟ್ ಅಂತ ರಿಟರ್ನ್ ಮಾಡಬೇಕು. ಬಟ್ ಕೋಡಿಂಗ್ ಅಲ್ಲಿ ಹೇಗೆ ರಿಟರ್ನ್ ಮಾಡೋದು ಅಂತ ಟ್ರಿಕ್ಕಿ ಆಗಿದೆ. ಬಟ್ ವಿಜುವಲೈಸಿಂಗ್ ಇಸ್ ವೆರಿ ಈಸಿ. ಸೊ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಐ ವಾಂಟ್ ಟು ಇನಿಷಿಯೇಟ್ ದಿ ಮ್ಯಾಕ್ಸ್ ಲೆಫ್ಟ್ ಸೋ ಫಾರ್ ಅಂತ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಮ್ಯಾಕ್ಸ್ ಲೆಫ್ಟ್ ಎಷ್ಟು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದ್ರೆ, ಫ್ರಮ್ ಲೆಫ್ಟ್ ಟು ರೈಟ್ ಮ್ಯಾಕ್ಸ್ ಲೆಫ್ಟ್ ವ್ಯಾಲ್ಯೂಸ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಮ್ಯಾಕ್ಸ್ ಲೆಫ್ಟ್ ಸೋ ಫಾರ್? ಸೊ ಇಯರ್ ಇವಾಗ ಇನಿಷಿಯಲಿ ಮ್ಯಾಕ್ಸ್ ಲೆಫ್ಟ್ ಈಗ ಈ ತರ ಟ್ರಾವರ್ಸ್ ಮಾಡ್ತಾ ಇದೀನಿ. ಸೊ ಇಲ್ಲಿವರೆಗೂ ಮ್ಯಾಕ್ಸ್ ಲೆಫ್ಟ್ ಎಷ್ಟಿದೆ ಅಂತ. ಸೊ ಇನಿಷಿಯಲಿ ಮ್ಯಾಕ್ಸ್ ಲೆಫ್ಟ್ ಈ ಕಡೆಗೆ ಎಷ್ಟಿದೆ. ಸೊ ಬಟ್ ನಾನು ಮೂವ್ ಆಗ್ತಾ ಇರೋದು ಈ ಕಡೆ, ಬಟ್ ಈ ಕಡೆ ಚೆಕ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸ್ ಲೆಫ್ಟ್ ಇನಿಷಿಯಲಿ 0. ಸೊ ಇವಾಗ ಇಲ್ಲಿದ್ದೀನಿ ಅಂತ ಅನ್ಕೊಳ್ಳಿ. ಇವಾಗ ಮ್ಯಾಕ್ಸ್ ಲೆಫ್ಟ್, ಸೊ ದೇರ್ ಇಸ್ ನೋ ವಾಲ್, ಸೊ 0. ಲೆಫ್ಟ್ ಸೈಡ್ ವಾಲ್ ಯಾವುದು ಇಲ್ಲ. ಇವಾಗ ಇಲ್ಲಿ ಬಂದಾಗ at this point we have the one wall called at width 1, height 1 ನಲ್ಲಿದೆ. So here at no, that is the max left so far 1. So here ಸೊ height 2 ಅಲ್ಲಿದೆ. ಸೊ 2. ಸೊ ಇಲ್ಲಿವರೆಗೂ 2ನೇ ಮ್ಯಾಕ್ಸ್ ಲೆಫ್ಟ್. ಸೊ ನಾನು ಈ ಕಡೆ ಕಂಪೇರ್ ಮಾಡ್ತಾ ಇದ್ದೀನಿ ಮ್ಯಾಕ್ಸ್ ಲೆಫ್ಟ್ ವಾಲ್ ಎಷ್ಟಿದೆ ಅಂತ. ಸೊ ಇಯರ್ ಸೊ 3 ಇದೆ ನೋಡಿ, ಇಲ್ಲಿಂದ 3 ಅಪ್ ಟು ಲಾಸ್ಟ್ ವರ್ಗೂ 1 2 3 ಅಂಡ್ 4 ಇಲ್ಲಿವರೆಗೂ ಮ್ಯಾಕ್ಸ್ ಲೆಫ್ಟ್ ನ ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಈ ಅಪ್ರೋಚ್ ಅರ್ಥ ಆಯ್ತು ಅಂತ. ಸೊ ಫಾರ್ ಲೆಫ್ಟ್ ಸೈಡ್ಗೆ ಎಷ್ಟು ಮ್ಯಾಕ್ಸ್ ಲೆಫ್ಟ್ ವ್ಯಾಲ್ಯೂಸ್ ಇದೆ, ಲೆಫ್ಟ್ ವಾಲ್ ಇದೆ ಅಂತ ಮ್ಯಾಕ್ಸಿಮಮ್ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇವಾಗ ಮ್ಯಾಕ್ಸ್ ಲೆಫ್ಟ್ ಅರ್ಥ ಆಗಿದ್ರೆ ಮ್ಯಾಕ್ಸ್ ರೈಟ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಮ್ಯಾಕ್ಸ್ ರೈಟ್ ವಾಲ್ ದಿಸ್ ಆಪೋಸಿಟ್ ಡೈರೆಕ್ಷನ್, ಮ್ಯಾಕ್ಸ್ ರೈಟ್ ಆಪೋಸಿಟ್ ಇಂದ ಬರಬೇಕು ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಮ್ಯಾಕ್ಸ್ ರೈಟ್ now max right, initially there is no wall, that is 0. Then here wall 1 ಇದೆ, so 1. Here this wall 2 ಇದೆ, so 2. Then here 2 ಇದೆ, then here also 2. so max ಇಲ್ಲಿವರೆಗೂ max ಇದೆ. ಸೊ ಇವಾಗ 2 ಇದೆ. ಸೊ ಇವಾಗ max 3 ಆಯ್ತು ಇಲ್ಲಿ. ಸೊ now I'm going to return here 3. ಸೊ ಲಾಸ್ಟ್ ವರ್ಗೂ 3ನೇ, ಯಾಕೆ ಅಂತಂದ್ರೆ ಮ್ಯಾಕ್ಸಿಮಮ್ ಸೋ ಫಾರ್ 3ನೇ. ಇವಾಗ ನಾವು ಐಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಈಗ ನನಗೆ ಮ್ಯಾಕ್ಸಿಮಮ್ ಲೆಫ್ಟ್ ಇದೆ, ಮ್ಯಾಕ್ಸಿಮಮ್ ರೈಟ್ ಇದೆ. ಸೊ ಮ್ಯಾಕ್ಸ್ ಲೆಫ್ಟ್ ಮತ್ತೆ ರೈಟ್ ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಇವಾಗ ನನಗೆ ಮ್ಯಾಕ್ಸಿಮಮ್ ಲೆಫ್ಟ್ ವ್ಯಾಲ್ಯೂಸ್ ಅಂಡ್ ಮ್ಯಾಕ್ಸಿಮಮ್ ರೈಟ್ ವ್ಯಾಲ್ಯೂಸ್
ಇದೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಮ್ಯಾಕ್ಸ್ ಲೆಫ್ಟಿಗೆ ಲೆಫ್ಟ್ ಇಂದ ರೈಟ್ ಟ್ರಾವರ್ಸ್ ಮಾಡಿದೆ, ಮ್ಯಾಕ್ಸ್ ರೈಟಿಗೆ ರೈಟ್ ಇಂದ ಲೆಫ್ಟ್ ಟ್ರಾವರ್ಸ್ ಮಾಡಿ ರಿವರ್ಸ್ ಆರ್ಡರ್ ಅಲ್ಲಿ ಔಟ್ಪುಟ್ ಬರ್ಕೊಂಡ್ ಬಂದಿನಿ. ಇದಕ್ಕೆ ದಿಸ್ ಆರ್ಡರ್ ಲೆಫ್ಟ್ ಟು ರೈಟ್ ಆರ್ಡರ್ ಅಲ್ಲಿ ಔಟ್ ಬರ್ದಿದ್ದೀನಿ. ಸೊ ಇದು ಗೊತ್ತಾಯ್ತು ಅನ್ಕೊಂತೀನಿ. ಇವಾಗ ನಾನು ಏನ್ ಮಾಡ್ತೀನಿ, ಸೊ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಪೊಟೆನ್ಶಿಯಲ್, ಎಷ್ಟು ಪೊಟೆನ್ಶಿಯಲ್ ವಾಟರ್ ಟ್ರಾಪ್ ಮಾಡುವಷ್ಟು ಕೆಪಾಸಿಟಿ ಇದೆ ಅಂತ. ಸೊ ನೀವು ಅಬ್ಸರ್ವ್ ಮಾಡಿ, ಈಗ ಪೊಟೆನ್ಶಿಯಲ್ ಇಲ್ಲಿ 1 ಇದೆ. ಸೊ ಈ ಪೊಟೆನ್ಶಿಯಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದ್ರೆ, ಪೊಟೆನ್ಶಿಯಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಸ್ಟ್ ನಾವು ಮಿನಿಮಮ್ ಆಫ್ ದಿ ಲೆಫ್ಟ್ ವಾಲ್, ದಟ್ ಈಸ್ ಮ್ಯಾಕ್ಸ್ ಲೆಫ್ಟ್, ಸಾರಿ ಮ್ಯಾಕ್ಸ್ ಲೆಫ್ಟ್ ದೆನ್ ಮ್ಯಾಕ್ಸ್ ರೈಟ್, ಇವೆರಡರಲ್ಲಿ ಮಿನಿಮಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇದನ್ನ ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ. ಸೊ ನನಗೆ ಇವಾಗ 2 ಬೀಕರ್ ಇದೆ. ಸೊ ಬೀಕರ್ 1 ಅಂಡ್ ಬೀಕರ್ 2 ಅಂತ ಅಬ್ಸರ್ವ್ ಮಾಡಿ. ಸೊ ವಾಟರ್ ಇಲ್ಲಿವರೆಗೂ ಫಿಲ್ ಆಗಿರುತ್ತೆ. ಸೊ ಇವಾಗ ನಾನು ವಾಟರ್ ಫಿಲ್ಲಿಂಗ್ ಕೆಪಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ನಾನು ಫಸ್ಟ್ ಏನ್ ಮಾಡ್ತೀನಿ, ಪೊಟೆನ್ಶಿಯಲ್ ಮಿನಿಮಮ್, ಸೊ ಮಿನಿಮಮ್ ಆಫ್ ಬೀಕರ್ 1 ಮತ್ತೆ ಬೀಕರ್ 2. ಸೊ ಈಗ ಆಫ್ ಫಿಲ್ ಆಗಿಲ್ಲ, ಸೊ ಇಷ್ಟು ಫುಲ್ ಫಿಲ್ ಆಗಿದೆ ಬೀಕರ್ 2 ಅಂತ ಅನ್ಕೊಳ್ಳಿ. ಸೊ ಇನ್ನ ಫಿಲ್ ಮಾಡಬೇಕು ನಾನು ವಾಟರ್ನ, ಇಲ್ಲಿವರೆಗೂ ಫಿಲ್ ಮಾಡಬೇಕು ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಸೊ ನನಗೆ ಬೀಕರ್ 2 ಕೆಪಾಸಿಟಿ ಅಷ್ಟೇ ಇರೋದು. ಸೊ ನಾನು ಅಟ್ ಮ್ಯಾಕ್ಸ್ ಎಲ್ಲಿವರೆಗೂ ಫಿಲ್ ಮಾಡ್ಬೋದು, ಮಿನಿಮಮ್ ಆಫ್ ದಿ ಬೀಕರ್ 2 ವರೆಗೂ ಮಾತ್ರ ಫಿಲ್ ಮಾಡೋದಕ್ಕಾಗೋದು. ಬೀಕರ್ 1 ಬೀಕರ್ 2ಗೆ ಅಂದ್ರೆ ಮಿನಿಮಮ್ ಆಫ್ ಬೀಕರ್ 1 ಬೀಕರ್ 2, ಯಾಕೆಂದ್ರೆ ಬೀಕರ್ 2 ಕೆಪಾಸಿಟಿ ಅಷ್ಟೇ ಹಿಡಿಯೋದು, ಬೀಕರ್ 1 ಕೆಪಾಸಿಟಿ ಅಷ್ಟು ಹಿಡಿಯಲ್ಲ. ಸೊ ಮಿನಿಮಮ್ ಆಫ್ ಬೀಕರ್ 1 ಬೀಕರ್ 2 ಅದನ್ನೇ ನಾನು ಇಲ್ಲಿ ಬರ್ತಿರೋದು. ವಾಟರ್ ಫಿಲ್ಲಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನ ಪೊಟೆನ್ಶಿಯಲ್ ಅಂತ ಕರೀತಾರೆ. ಸೊ ಪೊಟೆನ್ಶಿಯಲ್ ಇಸ್ ಈಕ್ವಲ್ಸ್ ಟು ಮಿನಿಮಮ್ ಆಫ್ ಮ್ಯಾಕ್ಸ್ ಲೆಫ್ಟ್ ಅಂಡ್ ದಿ ಮ್ಯಾಕ್ಸ್ ರೈಟ್. ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಸಮ್. ಸೊ ಸಮ್ ವ್ಯಾಲ್ಯೂ ಇಲ್ಲಿ ಲೆಫ್ಟ್ ಸೈಡ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನೋಡಿ. ಸಮ್ ಇನಿಷಿಯಲಿ 0ಗೆ ಇನಿಷಿಯಲೈಸ್ ಮಾಡಿದ್ದೀನಿ. ಸಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ ನಾನು ಇನ್ನೊಂದು ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೈಟ್ ಅಂಡ್ ಎಷ್ಟು ಕೆಪಾಸಿಟಿ, ಆಕ್ಚುಯಲ್ ಕೆಪಾಸಿಟಿ ಹಿಡಿಯುತ್ತೆ ಅನ್ನೋದಕ್ಕೆ ಐ ವಾಂಟ್ ಕ್ಯಾಲ್ಕುಲೇಟ್ ದಿ ಪೊಟೆನ್ಶಿಯಲ್. ನೀವು ಕ್ಯಾಲ್ಕುಲೇಟ್ ಮಾಡಿರ್ತಾರಲ್ಲ, ಪೊಟೆನ್ಶಿಯಲ್ ಮೈನಸ್ ದಿ ಹೈಟ್ ಆಫ್ ದಿ ಇಂಡಿವಿಜುವಲ್ ಬೀಕರ್ ಎಷ್ಟಿದೆ ಅಂತ, ಹೈಟ್ ಆಫ್ ಐ ಅಂತ. ಸೊ ಪೊಟೆನ್ಶಿಯಲ್ ನನಗೆ ಇವಾಗ ಎಷ್ಟು ಬಂದಿದೆ, ಸೊ ಇವೆರಡರಲ್ಲಿ ಮಿನಿಮಮ್ ಯಾವುದು, 0 and 3. ಸೊ 0 ಇಸ್ ದ ಮಿನಿಮಮ್, ಅದು ಪೊಟೆನ್ಶಿಯಲ್. ಸೊ ನನಗೆ ಪೊಟೆನ್ಶಿಯಲ್ 0 ಸಿಕ್ತು. ಹೈಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಸೊ ಹೈಟ್ ಇಲ್ಲಿ ಎಷ್ಟಿದೆ ಇನಿಷಿಯಲಿ ಫಾರ್ ದಿಸ್ ಒನ್ ತಾನೇ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಹೈಟ್ 0 ಇದೆ. ಸೊ 0 ಮೈನಸ್ 0 ಔಟ್ಪುಟ್ ವಿಲ್ ಬಿ 0. ನಾವು ಇದಕ್ಕೂ ಸೇಮ್ 0 3 ಇದು ವ್ಯಾಲ್ಯೂ ಸೇಮ್ ವ್ಯಾಲ್ಯೂ ಬರುತ್ತೆ. ಇವಾಗ 1 ಮತ್ತೆ 3ಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇವಾಗ ಪೊಟೆನ್ಶಿಯಲ್ ಫಾರ್ಮುಲಾ ಏನು, ಪೊಟೆನ್ಶಿಯಲ್ ಇಸ್ ಈಕ್ವಲ್ಸ್ ಟು ಮಿನಿಮಮ್ ಆಫ್ 1 and 3 ಅಲ್ಲಿ ಮಿನಿಮಮ್ ಯಾವುದು, ಪೊಟೆನ್ಶಿಯಲ್ ಇಸ್ ಈಕ್ವಲ್ಸ್ ಟು 1. ಸೊ ಹೈಟ್ ಎಷ್ಟಿದೆ, ಹೈಟ್ ಇಲ್ಲಿದ್ದೀನಲ್ಲ, ಹೈಟ್ 0 ಅಲ್ಲೇ ಇದ್ದೀನಿ. ಸೊ 0. ಸೊ ಪೊಟೆನ್ಶಿಯಲ್ ಮೈನಸ್ ಹೈಟ್, ದಿಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ 1 ಮೈನಸ್ 0 ಇಸ್ ಈಕ್ವಲ್ಸ್ ಟು 1. ದಟ್ ಈಸ್ ಸಮ್. ಸಮ್ ಇಸ್ ಈಕ್ವಲ್ಸ್ ಟು, ಸೊ ಸಮ್ ಇವಾಗ ಏನಾಯ್ತು, ಸಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದು, ಸಮ್ ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಮೈನಸ್, ಸೊ ಸಮ್ 1 ಆಯ್ತು. ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದ್ರೆ ಇಲ್ಲಿ 1 ಇರೋದಕ್ಕೆ 1 ಬಂತು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ ದಿಸ್ ಸಿನಾರಿಯೋ, ಸೊ ಇಲ್ಲಿ ಔಟ್ಪುಟ್ 2 ಬರಬೇಕು. ಸೊ ಈಗ ಮಿನಿಮಮ್ ಆಫ್ ದಿಸ್ 2 and 3, ಸೊ ಪೊಟೆನ್ಶಿಯಲ್ 2 ಬಂತು ನನಗೆ. ನೆಕ್ಸ್ಟ್ ಹೈಟ್ ಎಷ್ಟಿದೆ, ಸೊ 0 ಲೆವೆಲ್ ಹೈಟ್ ಅಲ್ಲಿ ಇದೀನಿ. 2 ಮೈನಸ್ 0 ವಿಲ್ ಬಿ 2 ರೈಟ್. ಇವಾಗ ಸಮ್ ಎಷ್ಟಾಯ್ತು, 1 ಪ್ಲಸ್ 2 ಆಯ್ತು. ಅಂದ್ರೆ ಸಮ್ನು ಕೂಡ ಇನ್ಕ್ರಿಮೆಂಟ್ ಮಾಡ್ಬೇಕು. ಬೇಕಾದ್ರೆ ಇದು ಬೇಕಾದ್ರೆ ಅಲ್ಲ, ಆಕ್ಚುಲಿ ಇದು ಕೌಂಟ್ ಆಗ್ಲೇಬೇಕು. ಸೊ ಪ್ರೀವಿಯಸ್ ಒನ್ ಕೌಂಟ್ ಆಗ್ಬೇಕು. ಸೊ ಇದನ್ನ ತಗೊಂಡ್ರೆ ಇನ್ ದಿಸ್ ಕೇಸ್ ಐ ಹ್ಯಾವ್ 2 and 3. ಇದಕ್ಕೆ ಪರ್ಟಿಕ್ಯುಲರ್ಲಿ ಇದನ್ನ ಮಾತ್ರ ಅಬ್ಸರ್ವ್ ಮಾಡಿ. ಸೊ ನನಗೆ 2 ಮತ್ತೆ 3 ಇದೆ, ಇವೆರಡರಲ್ಲಿ ಮಿನಿಮಮ್ ವ್ಯಾಲ್ಯೂ 2. ಇವಾಗ ನನಗೆ ಹೈಟ್ ಎಷ್ಟಿದೆ, ಸೊ ಆಲ್ರೆಡಿ 1 ಇದೆ. 2 ಮೈನಸ್ 1 ವಿಲ್ ಬಿ 1. ಸೊ ಸಮ್ ಇದ್ರದ್ದು 1 ಬಂತು. ಸೊ ಇಲ್ಲಿ 1 ಅಷ್ಟೇ ತಾನೇ ನೀವು ವಾಟರ್ ಫಿಲ್ ಮಾಡಿರೋದು. ಸೊ 1 ನ ಪ್ಲಸ್ ಮಾಡಿದೆ. ಇದೇ ರೀತಿ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಐ ಹ್ಯಾವ್ ದಿ 6 ಬಾಕ್ಸಸ್. ಸೊ ಸಮ್ ವಿಲ್ ರಿಟರ್ನ್ ಆಸ್ ಎ 6. ಸೊ ನೀವು ಇನ್ನೊಂದು ಕೇಸ್ ಅಬ್ಸರ್ವ್ ಮಾಡಿ ಇಲ್ಲಿ, ವೆಲ್ ಕ್ಯಾಲ್ಕುಲೇಟಿಂಗ್ ದಿ ಮಿನಿಮಮ್ ವ್ಯಾಲ್ಯೂಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ ದಿಸ್ ಕೇಸ್ 2 ಇದೆ, ಇಲ್ಲಿ ಹೈಟ್ 3 ಇದೆ, ಸಾರಿ ಹೈಟ್ 3 ಇದೆ. ಸೊ ಈಗ 2 ಮೈನಸ್ 3 ಮಾಡಿದ್ರೆ ಆನ್ಸರ್ -1 ಬರುತ್ತೆ. ಸೊ ಇದು ನಮ್ ರಿಸಲ್ಟ್ ನ ಫೇಲ್ಯೂರ್ ಮಾಡೋ ಚಾನ್ಸಸ್ ಇರುತ್ತೆ. ರಿಸಲ್ಟ್ ನ ಫೇಲ್ಯೂರ್ ಮಾಡೋ ಚಾನ್ಸಸ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ, ಮ್ಯಾಕ್ಸ್ ಆಫ್
0 comma that is using formula potential minus height of ಹೈ ಮಾಡ್ತೀನಿ. ಸೊ ಝೀರೋ ಎಷ್ಟಾಗುತ್ತೆ ಈಗ ಝೀರೋಗಿನ್ನ -1 ದೊಡ್ಡದು ತಾನೆ. ಸೊ ಝೀರೋ ಆಟೋಮೆಟಿಕಲಿ ಪ್ರಿಂಟ್ ಆಗುತ್ತೆ. ಸೊ ಇದು ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ನೋಡ್ರಿ ಈ ಫಾರ್ಮುಲಾ ಜಸ್ಟ್ ಝೀರೋ ಆಡ್ ಮಾಡಿದಕ್ಕೆ. 0 ಪೊಟೆನ್ಷಿಯಲ್ ಮೈನಸ್ ಹೈಟ್ ಆಫ್ ಐ. ಸೊ ಇದು ಸಮ್ ಫಾರ್ಮುಲಾ. ಈ ರೀತಿ ಸಾಲ್ವ್ ಮಾಡ್ತಾ ಹೋದ್ರೆ ನನಗೆ ಆನ್ಸರ್ 6 ಬರುತ್ತೆ. ಸೊ ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂತೀನಿ. ಇದು ಕೋಡಿಂಗ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಮ್ಯಾಕ್ಸ್ ಲೆಫ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಕ್ಸ್ ರೈಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ ಸಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸಮ್ ನ ಎವ್ರಿ ಟೈಮ್ ಇನ್ಕ್ರಿಮೆಂಟ್ ಮಾಡ್ತಾ ಇರಬೇಕು. ಔಟ್ ಆಫ್ ವಿ ಹ್ಯಾವ್ ದಿ 5 ಕಂಡೀಷನ್ಸ್ ಇದೆ. 5 ಕಂಡೀಷನ್ಸ್ ನ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತೀರಾ ಅನ್ನೋದೇ ಒಂದು ಟ್ರಿಕ್. So here we have the steps called, I'm going to initiate the left wall, right wall, and the maximums. So for the left I'm going to get max left, and maximum right wall I'm going to calculate maximum right. So I'm going to initiate this three condition. Before initiate maximum left and maximum right, I need to calculate the length. So length function bekalba. So length is equals to n is equals to len of the height. So maximum left to ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಇನಿಷಿಯಲಿ ಐ ಆಮ್ ಗೋಯಿಂಗ್ ಟು ಇನಿಷಿಯಲೈಸ್ ವಿತ್ ದಿ 0. ಸೊ ಝೀರೋಗೆ ಅಪೆಂಡ್ ಮಾಡ್ತಾ ಇದ್ದೀನಿ ವಿತ್ ದಿ ಎನ್ ನಂಬರ್. ಸೊ 0 ಆಫ್ ಎನ್ ಆ್ಯಂಡ್ 0 ಆಫ್ ಎನ್ ಅನ್ನೋ ಥರ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ನಾವು I in range of n. So n is the length of the function. ಸೊ ಟ್ರಾವೆಲ್ಸ್ ಮಾಡಬೇಕು. ಇವಾಗ 2 ಪಾಯಿಂಟರ್ ಅಪ್ರೋಚ್ ಯೂಸ್ ಮಾಡ್ತಾ ಇರಬೇಕಾದ್ರೆ ಒಂದು ಪಾಯಿಂಟರ್ ಐ ಇದೆ, ಇನ್ನೊಂದು ಪಾಯಿಂಟರ್ ಜೆ ಇದೆ. ಸೊ ಜೆ ನ ಬ್ಯಾಕ್ವರ್ಡ್ ಇಂದ ಟ್ರಾವೆಲ್ಸ್ ಮಾಡಬೇಕು. ಸೊ -i -1. ಸೊ ಒನ್ ಸ್ಟೆಪ್ ಬ್ಯಾಕ್ವರ್ಡ್ ಬರ್ತಾ ಇರುತ್ತೆ. -i -1 ಯಾಕೆ ಅಂದ್ರೆ -2 -3 -4 -5 ನಂಬರ್ ವೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಬಟ್ ಮೈನಸ್ ಸಿಂಬಲ್. ದಟ್ಸ್ ವೈ -i ಅಂಡ್ ದಿ -1. ಸೊ ಒನ್ ಸ್ಟೆಪ್ ಬ್ಯಾಕ್ವರ್ಡ್ ಆಗ್ಲಿ ಅಂತ ಇದು. ನಾವು ಸೊ ಜೆ ಪಾಯಿಂಟರ್ ಯಾಕೆ ಯೂಸ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಸೊ ಐ ಅಂಡ್ ಜೆ ಪಾಯಿಂಟರ್ ಸೈಮಲ್ಟೇನಿಯಸ್ಲಿ ಮೂವ್ ಆಗ್ಲಿ. ಸೊ ಎರಡು ಪಾಯಿಂಟರ್ ನ ಯೂಸ್ ಮಾಡಿದೆ. ನಾವು ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮ್ಯಾಕ್ಸಿಮಮ್ ಲೆಫ್ಟ್ ಆಫ್ ಐ. ಸೊ maximum left of I, how much? So left wall itself, and maximum right of I will be not I, maximum right of J will be right wall. So initialize ಮಾಡಿದ್ನಲ್ಲ, so left wall and the right wall is equal to 0. ಅದನ್ನೇ ಅಸೈನ್ ಮಾಡ್ತಾ ಇದ್ದೀನಿ. Now I'm going to calculate the left wall left. So for max left ಎಷ್ಟು ಬಂತಲ್ಲ, ಸೊ ಲೆಫ್ಟ್ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡಿ ಬರದ್ನಲ್ಲ, ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಆಫ್ ದಿ ಲೆಫ್ಟ್ ವಾಲ್ ಇಟ್ ಸೆಲ್ಫ್, ದೆನ್ ಹೈಟ್ ಆಫ್ ಇಂಡಿವಿಜುವಲ್ ಐ ಅಂಡ್ ಇಂಡಿವಿಜುವಲ್ ಜೆ. ಸೊ ಲೆಫ್ಟ್ ವಾಲ್ಗೆ ಐ, ರೈಟ್ ವಾಲ್ಗೆ ಜೆ. ಸೊ ಇವಾಗ ಲೆಫ್ಟ್ ವಾಲ್ ತರ ರೈಟ್ ವಾಲ್. ಸೊ ರೈಟ್ ವಾಲ್ ಇಸ್ ಈಕ್ವಲ್ಸ್ ಟು ಮ್ಯಾಕ್ಸ್ ಆಫ್ ದಿ ರೈಟ್ ವಾಲ್ ಇಟ್ ಸೆಲ್ಫ್, ದೆನ್ ಹೈಟ್ ಆಫ್ ಜೆ. ಸೊ ರೈಟ್ ಸೈಡ್ ಇಂದ ಒಂದು ಬರೋದು, ಲೆಫ್ಟ್ ಸೈಡ್ ಇಂದ ಬರೋದು. ಒಂದ್ ಪಾಯಿಂಟರ್ ರೈಟ್ ಸೈಡ್ ಇಂದ ರೈಟ್ ಟು ಲೆಫ್ಟ್ ಹೋಗ್ತಾ ಇದೀನಿ, ಇನ್ನೊಂದು ಪಾಯಿಂಟರ್ ರೈಟ್ ಟು ಲೆಫ್ಟ್ ಬರ್ತಾ ಇದ್ದೀನಿ. ಫಾರ್ ದಟ್ ಲೆಫ್ಟ್ ವಾಲ್ ಅಂಡ್ ದಿ ರೈಟ್ ವಾಲ್. ನೌ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಸಮ್. ಸೊ ಸಮ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಸೊ ಇನಿಷಿಯಲಿ 0ನ ಇನಿಷಿಯಲೈಸ್ ಮಾಡ್ತೀನಿ. ಸೊ ಸಮ್ ಇಸ್ ಈಕ್ವಲ್ ಟು 0. ನಾವು ಅಗೇನ್ ಟ್ರಾವರ್ಸ್ ಮಾಡಬೇಕು. ಯಾಕೆ ಅಂತಂದ್ರೆ ಕಂಪೇರಿಂಗ್ ದಿ ಲೆಫ್ಟ್ and the right to calculate the potential. So for I in the range of n, I'm going to calculate the potential. So minimum of the left so far and the right so far values na ತಗೊಂಡಲ್ಲ potential. ಎಷ್ಟು ವಾಟರ್ ಫಿಲ್ ಆಗುತ್ತೆ ಲೆಫ್ಟ್ ಬೀಕರ್ ಅಂಡ್ ದಿ ರೈಟ್ ಬೀಕರ್, ಬೀಕರ್ 1 ಬೀಕರ್ 2 ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ ಮಿನಿಮಮ್ ಆಫ್ ಲೆಫ್ಟ್, ಮ್ಯಾಕ್ಸ್ ಲೆಫ್ಟ್ ಆಫ್ ಐ ಅಂಡ್ ಮ್ಯಾಕ್ಸ್ ರೈಟ್ ಆಫ್ ಜೆ. ಸೊ ವಿತ್ ರೆಸ್ಪೆಕ್ಟ್ ಟು ಐ ತಗೊಂತಾ ಇದೀವಿ ಯೂಸಿಂಗ್ ಒನ್ ಪಾಯಿಂಟರ್. ಸೊ ಐ ಇಲ್ಲಿ ಐಯೇ ತಗೋಬೇಕು ನೀವು. ನಾವು ಸಮ್ ವಿಲ್ ಬಿ ಇನ್ಕ್ರಿಮೆಂಟೆಡ್ ಅಟ್ ಎ ಸೈಮಲ್ಟೇನಿಯಸ್ಲಿ, ಸಮ್ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಸಮ್ ಇಸ್ ಈಕ್ವಲ್ಸ್ ಟು ಸಮ್ ಪ್ಲಸ್ ದಿ ಮ್ಯಾಕ್ಸ್ ಆಫ್ 0, ಪೊಟೆನ್ಷಿಯಲ್ ಮೈನಸ್ ಐ2. ಸೊ ಸಮ್ಮು ನನ್ಗೆ ಪ್ಲಸ್ ಆಗ್ಬೇಕಂದ್ರೆ ಎವ್ರಿ ಟೈಮ್ ಸಮ್ ಅಪ್ಡೇಟ್ ಆಗ್ತಾ ಇರುತ್ತೆ. ಲೈಕ್ 1 ಇತ್ತು, ಆಮೇಲೆ 2 ಆಯ್ತು, ಆಮೇಲೆ 3. ಅಪ್ಡೇಷನ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಅದೇ ರೀತಿ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಮ್ಯಾಕ್ಸ್ ಆಫ್
ಝೀರೋ ಯಾಕಾಗ್ತದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ರಿವರ್ಸ್ ಕೇಸಲ್ಲಿ 3 - 2 or 2 - 3 ಅಂತ ಬಂದ್ರೆ ಅವೆರಡಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ತಗೊಳ್ಳೋದಕ್ಕೆ ಝೀರೋನ ಅಪೆಂಡ್ ಮಾಡಿದ್ದೀನಿ. And directly I'm going to return this result, that is sum. When it comes to time and the space complexity, we have order of n because for loop use ಮಾಡಿದ್ದೀನಿ, one for traversing the height and one for traversing the max left and the max right. So order of n. When it comes to the space complexity, we have order of n because max left, max right, and this one, the len function, everything will be calculated ಮಾಡಿದ್ದೀನಿ. ಸೊ ಇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ n ಸ್ಪೇಸ್ ಕಾಂಪ್ಲೆಕ್ಸಿಟಿ ಆಗುತ್ತೆ. ಸೊ ಟೂ ಪಾಯಿಂಟರ್ ಅಪ್ರೋಚ್ ಯೂಸ್ ಮಾಡೋದ್ರಿಂದ ಸಮ್ ಆಫ್ us saying that it's constant space complexity, that's by order of 1. So it depends on the cases which pointer that you're going to use. So let me run this. ಎರರ್ ಸಮ್ಮು SUMM ಇನಿಷಿಯೇಟ್ ಮಾಡಿದ್ರೆ ನೀವು ಸೇಮ್ ನೇಮ್ ಹಾಕ್ಬೇಕು. Yeah, all the test cases are accepted. Let me submit this question whether it is accepted or not. Yeah, accepted. Yeah, thank you. Stay consistent, keep supporting.